ಫ್ಯೂಷನ್ ನೀಟ್ ಅಕಾಡೆಮಿ ವತಿಯಿಂದ ಮುಂಬರುವ ನೀಟ್ ಯುಜಿ 2026 ಪರೀಕ್ಷೆಗೆ ನಮ್ಮ ಸಂಸ್ಥೆಯು ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಮಾದರಿ ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ ಎಂದು ಫ್ಯೂಷನ್ ಅಕಾಡೆಮಿ ಮುಖ್ಯಸ್ಥರಾದ ಮಹೇಶ್ ಎಸ್ಕೆ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಗ್ರಾಮೀಣ ಮತ್ತು ಬಡತನ ಹಿನ್ನೆಲೆಯ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೆಸೆಟ್, ನೀಟ್ ಮತ್ತು ಜೆಇಇ ಪರೀಕ್ಷೆ ಬಗ್ಗೆ ಸರಿಯಾದ ಮಾರ್ಗದರ್ಶನ ಸಿಗುತ್ತಿಲ್ಲ. ಆದ್ದರಿಂದ ನಮ್ಮ ಫ್ಯೂಷನ್ ಅಕಾಡೆಮಿಯು ಈ ಮಾಹಿತಿಯನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಒದಗಿಸಲಿದೆ. ಪಿಯುಸಿ ವಿಜ್ಞಾನ ವಿಭಾಗದಲ್ಲಿಯೇ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡುತ್ತಿದ್ದೇವೆ. ಮುಂಬರುವ ನೀಟ್ ಯುಜಿ 2026 ಪರೀಕ್ಷೆಗೆ ನಮ್ಮ ಸಂಸ್ಥೆಯು ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಮಾದರಿಯ ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಆದ ಕಾರಣ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಎಂದರು. 2025-26ನೇ ಇಸ್ವಿಯಲ್ಲಿ ಪ್ರಾರಂಭವಾಯಿತು. 2026-27ನೇ ಒಂದು ವರ್ಷದಲ್ಲಿ ಕೆಸಿಟಿ, ನೀಟ್, ಜೆಡಬ್ಲ್ಯೂ ಈ ಮೂರು ಕೋಚಿಂಗ್ನ ಫ್ಯೂಷನ್ ಅಕಾಡೆಮಿಯಲ್ಲಿ ಹಮ್ಮಿಕೊಳ್ಳುತ್ತೇವೆ. ನೀಟ್ ತಮಗೆಲ್ಲರೂ ತಿಳಿದಂತೆ ರೀನೀಟ್ ಎಕ್ಸಾಮ್ ಆಗ್ತಾ ಇದೆ. ಆ ಉದ್ದೇಶದಿಂದ ಈಗ ಜೆಡಬ್ಲ್ಯೂ ಮತ್ತು ಕೆಸಿಇಟಿ ರಿಸಲ್ಟ್ ಅನೌನ್ಸ್ ಆಗಿದೆ. ಈ ಕೆಸಿಇಟಿ ಕರ್ನಾಟಕ ಸಿಇಟಿಯಲ್ಲಿ ಫ್ಯೂಷನ್ ಅಕಾಡೆಮಿ ಕಡೆಯಿಂದ ವಿದ್ಯಾರ್ಥಿಗಳು, ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕನ ಪಡೆದು ಅತಿ ಹೆಚ್ಚಿನ ರ್ಯಾಂಕ್ನ ಪಡೆದು ಕಲಬುರಗಿ ನಗರದ ಕಡೆ ಎಲ್ಲ ಜನವನ್ನು ತಿರುಗಿ ನೋಡುವ ಹಾಗೆ ಮಾಡಿದೆ. ಕುಮಾರಿ ಸಂಜನಾ ಬಗಲೆ 375ನೇ ರ್ಯಾಂಕ್, ವೆಟರ್ನರಿ ರ್ಯಾಂಕ್ ಅನ್ನು ಪಡೆದು ನಮ್ಮ ಫ್ಯೂಷನ್ ಅಕಾಡೆಮಿಯ ಬೆಸ್ಟ್ ಸ್ಟೂಡೆಂಟ್ ಆಗಿ ಹೊರಹೊಮ್ಮಿದ್ದಾರೆ. ಹಾಗೆ ಕುಮಾರಿ ಶ್ರೇಯಾ ಅವರು ಕೂಡ ವೆಟರ್ನರಿ ರ್ಯಾಂಕಲ್ಲಿ 2727ನೇ ರ್ಯಾಂಕನ್ನು ಪಡೆದಿದ್ದಾರೆ. ಆ ಎರಡೂ ವಿದ್ಯಾರ್ಥಿಗಳು ನಮ್ಮ ಜೊತೆ ಇಲ್ಲಿದ್ದಾರೆ. ಈ ಖುಷಿ ವಿಷಯ ಜೊತೆ ಇನ್ನೂ 4-5 ವಿದ್ಯಾರ್ಥಿಗಳು, ಸಾಗರ್ ಶೇಟೆ ಇಂಜಿನಿಯರಿಂಗ್ ರ್ಯಾಂಕಲ್ಲಿ 2033ನೇ ರ್ಯಾಂಕನ್ನು ಪಡೆದಿದ್ದಾನೆ. ಸಂಜನಾ ಬಗಾಲೆ ಅಗ್ರಿಕಲ್ಚರ್ ಅಲ್ಲಿ 1574ನೇ ರ್ಯಾಂಕನ್ನು ಪಡೆದು ಹೊರಹೊಮ್ಮಿದ್ದಾರೆ. ಹಾಗೆ ಕುಮಾರ್ ಶ್ರೀಶೈಲ್ ವೆಟರ್ನರಿ ರ್ಯಾಂಕ್ 1952ನೇ ರ್ಯಾಂಕ್ ಹೊಂದಿದ್ದಾರೆ. ಹಾಗೂ ಕುಮಾರಿ ಅರ್ಪಿತಾ ವೆಟರ್ನರಿ ಸೈನ್ಸಲ್ಲಿ 2002ನೇ ರ್ಯಾಂಕನ್ನು ಹೊಂದಿರುತ್ತಾರೆ. ಈ ಎಲ್ಲ ರ್ಯಾಂಕ್ಗಳ ಹಿಂದೆ ಫ್ಯೂಷನ್ ಅಕಾಡೆಮಿಯ ಉಪನ್ಯಾಸಕರು ಹಾಗೂ ಫ್ಯೂಷನ್ ಫ್ಯಾಮಿಲಿಯ ಶ್ರಮ ಹಾಗೂ ಎಲ್ಲ ಪೋಷಕರು ನಮ್ಮಲ್ಲಿ ಇಟ್ಟಿರುವ ನಂಬಿಕೆ, ಈ ರಿಸಲ್ಟ್ಗೆ ನಾವು ಈ ಸಾಧನೆಗೆ ಅವರನ್ನ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಕೋರುತ್ತೇನೆ. ಹಾಗೂ ಈ ಪ್ರೆಸ್ ಮೀಟ್ಗೆ, ಈ ಪ್ರೆಸ್ ಪತ್ರಿಕಾಗೋಷ್ಠಿಗೆ ತಾವೆಲ್ಲ ಬಂದಿದ್ದಕ್ಕೆ ನಮಗೆ ಭಾಳಷ್ಟು ಖುಷಿಯಾಗಿದೆ. ನಮ್ಮ ಉದ್ದೇಶ ಈಗ ಬರುವ ಮುಂದಿನ ವರ್ಷಗಳಲ್ಲಿ ಉದ್ದೇಶ ಏನಪ್ಪ ಅಂದರೆ, ನೀಟ್, ಜೆಡಬ್ಲ್ಯೂ, ಕೆಸಿಇಟಿ ಬಗ್ಗೆ ಬಡ ವಿದ್ಯಾರ್ಥಿಗಳು ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಅರಿವು ಮೂಡಿಸಬೇಕು ಎನ್ನುವ ನಮ್ಮ ಫ್ಯೂಷನ್ ಅಕಾಡೆಮಿಯ ಉದ್ದೇಶವಾಗಿದೆ. ಆ ಉದ್ದೇಶನ ಇಟ್ಕೊಂಡು 2026 ಯುಜಿ ನೀಟ್ ಪರೀಕ್ಷೆಯು ಜೂನ್ 21ರಂದು ಮತ್ತೆ ರೀನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆ ಎಕ್ಸಾಮ್ಗೆ ಬಹಳಷ್ಟು ವಿದ್ಯಾರ್ಥಿಗಳು ಆಲ್ರೆಡಿ ತಮ್ಮ ಮನೋಬಲವನ್ನು ಕಳೆದುಕೊಂಡಿದ್ದಾರೆ. ಈ ಪ್ರೆಸ್ ಗೋಷ್ಠಿ ಮುಖಾಂತರ ನಾವು ಅವರಿಗೆ ಹೇಳೋದೇನೆಂದರೆ, ಫ್ಯೂಷನ್ ಅಕಾಡೆಮಿಯಲ್ಲಿ ನೀಟ್ ಮಾದರಿ ಪರೀಕ್ಷೆಗಳನ್ನು ಇಟ್ಟುಕೊಳ್ಳುತ್ತಿದ್ದೇವೆ. ಯಾವುದೇ ವಿದ್ಯಾರ್ಥಿ ಆಗಿರಲಿ, ಅವರು ಯಾವುದೇ ರೀತಿಯ ಸಮಸ್ಯೆ ಆಗಿರಲಿ, ನೀಟ್ ಬಗ್ಗೆ ಯಾವುದೇ ರೀತಿಯ ಅವರಿಗೆ ಭಿನ್ನಾಭಿಪ್ರಾಯ ಇರಲಿ, ಬಂದು ನಮ್ಮ ಹತ್ರ ಅದರ ಬಗ್ಗೆ ಪರಿಹಾರನು ಕೇಳ್ಕೊಳ್ಬೋದು. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ.
ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814.